ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿ ಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಹೋಪ್ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ. ಸೊ ಇವತ್ತಿನ ದಿನ ಮಂಗಳವಾರ. ಹಾಯ್ ಬೇಬಿ. ನಮ್ಮ ಚಿಂಟುಗೆ ಎಕ್ಸಾಮ್ಸ್ ಮುಗ್ದೋಗಿದೆ. ಮೇನ್ ಎಕ್ಸಾಮ್ಸ್ ಯಾವುದೂ ಇಲ್ಲ. ಏನಾಯ್ತಪ್ಪಿ? ಶೀತ, ನೋಸ್ ಬ್ಲಾಕ್ ಆಗಿದೆ. ನಮ್ಮ ಚಿಂಟುಗೆ ಎಕ್ಸಾಮ್ಸ್ ಮುಗ್ದೋಗಿದೆ ಗೈಸ್. ಆ್ಯಂಡ್ ಹುಷಾರು ಸಹ ತಪ್ಪಿದ್ದಾನೆ. ಯಾಕೆ? ನೆನ್ನೆ ಒಂದು ಸ್ವಲ್ಪ ಜ್ಯೂಸ್ ಕುಡ್ದ ಆ್ಯಂಡ್ ನಿಂಬು ವಾಟರ್ ಕುಡಿದೆಯಲ್ಲ ಚಿಂಟು, ಅದಕ್ಕೆ ಏನಾಗಲ್ಲ ಅಂತೀಯ? ಮತ್ತೆ ಯಾಕೆ ಬಂತು? ನಡಿ. ಅದಕ್ಕೆ ನೀನು ಶೆಕೆಲೆಲ್ಲ ಆಡಬಾರ್ದು. ನಿನಗೆ ಸ್ವೆಟ್ ಆದರೆ ಶೀತ ಆಗುತ್ತೆ. ಪಾಪ ಸಫರ್ ಮಾಡ್ತಾ ಇದ್ದಾನೆ ಗೈಸ್. ಬನ್ನಿ ಏನು ಅಂತ ನೋಡೋಣ, ಆಮೇಲೆ ಮತ್ತೆ ಬರೋಣ. ಯಾಕೆ? ಟ್ಯಾಬ್ಲೆಟ್ ತಗೋ ಅಂತ ಹೇಳಿದೆ ತಾನೇ ನಾನು. ಅದೇ ಜ್ಯೂಸ್ ಕುಡ್ದಿರ ಅದಕ್ಕಿರಬೇಕು ಅಷ್ಟೇ. ಮತ್ತಿನ್ನೇನು? ಹಾಂ, ಶೀತನೂ ಜ್ಯೂಸಿಂದೆ ತುಂಬ ದಿನದ ಮೇಲೆ ಕುಡ್ದಿಯಲ್ಲ, ಅದಕ್ಕಿರ್ಬೋದು. ಏನು ಮಾಡೋಕ್ಕಾಗಲ್ಲ ಗೈಸ್. ಇವತ್ತು ಅನ್ನಕ್ಕಿಟ್ಟಿದ್ದೀನಿ. ಯಾಕೆ ಅಂದರೆ ಚಿತ್ರಾನ್ನ ಮಾಡೋಣ ಅಂತ. ಆ್ಯಂಡ್ ನೀರು ಸಹ ಕಾಯಕ್ಕಿಟ್ಟಿದ್ದೀನಿ. ಚಿತ್ರಾನ್ನ ಮಾಡೋಕ್ಕೆ ನಿಂಬು ತೊಗೊಬಂದಿದ್ದೀನಿ. ಸೊ ಬನ್ನಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ. ನೋಡಿ ಗೈಸ್ ಹೇಗಾಗಿದೆ. ಒಂದು ರೌಂಡು ಈ ಕಡೆ ತೋಟ ಸುತ್ತಾಕೊಂಡು ಬರುವಷ್ಟೊತ್ತಿಗೆ ಈ ರೀತಿ ಸರ್ಫ್ ವಾಟರ್ ತುಂಬಿದೆ. ಎಲ್ಲ ನೋಡಿ, ನೊರೆ 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 ನೊರೆ. ನೋಡೋಕೆ ಒಂಥರ ಚೆನ್ನಾಗಿದೆ ಅಲ್ಲ? ಎಷ್ಟು ಸರ್ಫ್ ವಾಟರ್ ನೋಡಿ. ಎದ್ದಿದ್ದು ಬೇಗನೆ ಆಯಿತು, ಆದರೆ ಬಂದಿದ್ದು ಇವಾಗ. ಆಲ್ರೆಡಿ ಸೂರ್ಯ ಬಂದಿದ್ದಾನೆ. ಈಗ ಟೈಮ್ ಬಂದು 6:45 ಅನಿಸುತ್ತೆ ಅಷ್ಟೇ ಗೈಸ್. ತಿಂಡಿ ಮಾಡಿಟ್ಟೆ. ಅಷ್ಟರಲ್ಲಿ ಚಿಂಟು ಸ್ನಾನದಿಂದ ಬಂದುಬಿಟ್ಟು ಅಮ್ಮ ಬಟ್ಟೆ ಐರನ್ ಆಗಿಲ್ಲ ಅಂದ. ಸೊ ಬಟ್ಟೆ ಐರನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ರಾತ್ರಿ ಹೊತ್ತು ಮಾಡಲಿಲ್ಲ ಐರನ್ನು ಅಂದರೆ ಈ ರೀತಿ ಬೆಳಗ್ಗೆ ಹೊತ್ತು ಮಾಡಬೇಕಾಗತ್ತೆ. ಅದಕ್ಕೆ ಗೈಸ್ ನಾನು ಯಾವಾಗಲೂ ಅಷ್ಟೇ ಎಲ್ಲ ಹಿಂದಿನ ದಿನವೇ ಮಾಡಿ ಇಟ್ಬಿಡ್ತೀನಿ. ಸಮ್ಟೈಮ್ಸ್ ಈ ರೀತಿ ಆಗುತ್ತೆ ಗೈಸ್. ಬಟ್ಟೆ ಒಗ್ದಾಯ್ತು ನೋಡಿ. ಇಷ್ಟು ಬಟ್ಟೆ ಹೋಗ್ತಿದ್ದೀನಿ. ಬನ್ನಿ ಒಳಗೆ ಹೋಗೋಣ ಗೈಸ್. ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡಿದ್ದೀನಿ. ಇವತ್ತಿಂದ ಕಾಫಿ ಕುಡಿತಾ ಇದ್ದೀನಿ. ಬಾದಾಮ್ ಮಿಲ್ಕ್ ಸಾಕಾಯಿತು. ಇಷ್ಟು ಒಂದು ದೊಡ್ಡ ಡಬ್ಬಿ ಖಾಲಿ ಮಾಡಿದ್ದೀನಿ. ಸೊ ಇವಾಗ ಕಾಫಿ ಎಗೈನ್. ಟೀ ಕುಡಿಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ. ನಮ್ಮ ಚಿಂಟು ಹುಷಾರಿಲ್ಲ ಪಾಪ, ಆದರೂ ಬ್ರೆಡ್ ಆಮ್ಲೆಟ್ ಮಾಡ್ಕೋತಾ ಇದ್ದಾನೆ. ಔಟ್ಸೈಡ್ ಸ್ನ್ಯಾಕ್ಸ್ ತಿನ್ನಬಾರ್ದು ಅಂತ. ಬಾಮ್ಮ ನಾನು ಮಾಡಿಕೊಡ್ತೀನಿ. ನಿಂದಾಯ್ತಾ? ನಾ ಮಾಡಲಾ? ಇವತ್ತಿನ ಸ್ನ್ಯಾಕ್ಸ್ ಚಿನ್ನಮ್ಮ ಒಂದು ಹಾಫ್ ಬಾಯ್ಲ್ ಆಮ್ಲೆಟು, ನಮ್ಮ ಚಿಂಟು ಸ್ನ್ಯಾಕ್ಸ್ ಇದು. ಗೈಸ್ ಕೆಲಸ ಮಾಡಿ ಸುಸ್ತಾಯಿತು. ಸೊ ನನಗೊಂದು ಬ್ರೆಡ್ ಆಮ್ಲೆಟ್. ಬಟರ್ ಹಾಕಿದ್ದೀವಿ, ಚೆನ್ನಾಗಿದೆ. ಬಟರ್ ಇತ್ತೀಚೆಗೆ ಚೆನ್ನಾಗಿರುತ್ತೆ. ಯಮ್ಮಿ ಖಾರವಾಗಿದೆ. ಖಾರ ಮಾಡ್ಕೊಂಡಿದ್ಯಾ? ನಾನು ಖಾರ ಮಾಡಿಲ್ಲ.
ನಮ್ಮ ಚಿಂಟು ಮಾಡಿಕೊಟ್ಟಿದ್ದ ಬ್ರೆಡ್ ಆಮ್ಲೆಟ್ ತಿಂದೆ, ಸ್ನಾನ ಮಾಡ್ಕೊಂಡು ಬಂದೆ. ಆಮೇಲೆ ನಾಳೆ ಮೆಹಂದಿ ಹಚ್ಕೊಳ್ಳೋಣ ಅಂದ್ಕೊಂಡೆ, ಅದಕ್ಕೋಸ್ಕರ ಈಗ ಡಿಕಾಕ್ಷನ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಡಿಕಾಕ್ಷನ್ ಹೇಗಪ್ಪ ಮಾಡೋದು ಅಂತ ಇವತ್ತು ನಾನು ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೂ ಮುಂಚೆ ಸಹ ನಾನು ಹೇಳ್ಕೊಟ್ಟಿದ್ದೀನಿ ಗೈಸ್. ಬೇಕಂದರೆ ಪ್ರೀವಿಯಸ್ ವ್ಲಾಗ್ನ ನೀವು ಓಪನ್ ಮಾಡಿ ನೋಡಿ, ನಿಮಗೆ ಸಿಗುತ್ತೆ. ಬಟ್ ಅದೆಲ್ಲ ಕಷ್ಟ ಆಯಿತು ಅಂದರೆ ಇಲ್ಲೇ ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಹಂಗೆ ನೋಡ್ಕೊಂಬಿಡಿ ಆಯಿತಾ. ಫಸ್ಟು ಒಂದು ಬೌಲಲ್ಲಿ ವಾಟರ್ ತೊಗೊಂಡು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಳ್ಳಿ, ಬಿಡಿಸ್ಕೊಂಡು ಆಮೇಲೆ ಟೀ ಪೌಡರ್ ಹಾಕ್ಕೊಳ್ಳಿ. ಯಾವ್ದು ಬೇಕಾದ್ರೂ ಟೀ ಪೌಡರ್ ಯೂಸ್ ಮಾಡ್ಬೋದು, ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನು ಯೂಸ್ ಮಾಡಿ. ಆಮೇಲೆ ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊಳ್ಳಿ, 1-2-3 ಸ್ಪೂನು. ಮೆಂತ್ಯ ಕಾಳು ತುಂಬ ಒಳ್ಳೆಯದು ಗೈಸ್, ತಂಪಾಗಿರುತ್ತೆ ಮತ್ತು ಕೂದಲು ಸಹ ತುಂಬ ಸಾಫ್ಟ್ ಆ್ಯಂಡ್ ಸಿಲ್ಕಿ ಥರ ಆಗತ್ತೆ. ಸೊ ಮೆಂತ್ಯ ಕಾಳು ಹಾಕ್ಕೊಂಡ್ರಿ ಅಲ್ಲ. ಆಮೇಲೆ 1-2 ಸ್ಪೂನು ಕಾಫಿ ಪೌಡರ್ ಹಾಕ್ಕೋಬೇಕು. ಕಾಫಿ ಪೌಡರ್ ಹಾಕಿದ್ರೆ ಏರ್ಸು ಒಳ್ಳೆ ಕಲರ್ ಬರುತ್ತೆ ಅಂತ ಅಷ್ಟೇ. ಇಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಸೊ ಅದಕ್ಕೇನು ಮಾಡಬೇಕು ಹೇಳಿ, ಫಸ್ಟ್ ಸ್ಟವ್ ಹಚ್ಕೊಂಡು ಬನ್ನಿ ಇವಾಗ ಇದನ್ನು ಕುದಿಯೋಕ್ಕಿಡೋಣ. ಎಷ್ಟು ಅಂದರೆ ವಾಟರ್ ಲೆವೆಲ್ ಸ್ವಲ್ಪ ಕಮ್ಮಿ ಆಗಬೇಕು, 1 ಇಂಚಷ್ಟು ಕುದಿಬೇಕು. ಕ್ಲೀನಾಗಿ ಕೊತ ಅಂತ ಕುದಿಬೇಕು ಗೈಸ್. ಅಷ್ಟು ಕುದಿದ್ಮೇಲೆ ಡಿಕಾಕ್ಷನ್ ರೆಡಿ ಆಯಿತು ಅಂತ ಅರ್ಥ, ಗೊತ್ತಾಯ್ತಲ್ಲ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ಅಲ್ಲ, ಇದು ನೋಡಿ ಫಸ್ಟ್ ಲೆವೆಲ್ ಎಷ್ಟಿತ್ತು ಆಮೇಲೆ ಎಷ್ಟು ಕಮ್ಮಿ ಆಗಿದೆ ಅಂತ. ಇಷ್ಟ ಆದರೆ ಡಿಕಾಕ್ಷನ್ ರೆಡಿ ಆಗಿದೆ ಅಂತ. ಇದನ್ನು ಸೋರಿಸ್ಕೊಂಡು ನಾವು ಒಂದು ಬೌಲಲ್ಲಿ ಇಟ್ಕೋಬೇಕು. ಆಮೇಲೆ ಅದಕ್ಕೆ ಮೆಹಂದಿ ಪೌಡರ್ನ ಕಲಸಿ ಓವರ್ ನೈಟ್ ಇಟ್ಬಿಟ್ಟು ಬೆಳಗ್ಗೆ ಬಂದು ಮೆಹಂದಿನ ಹಚ್ಕೋಬೇಕು ಗೈಸ್. ಓವರ್ ನೈಟ್ ಬಿಟ್ಟ ಮೇಲೆ ನಾವು ನೆಕ್ಸ್ಟ್ ಡೇ ಮಾರ್ನಿಂಗು ಮೆಹಂದಿನ ಅಪ್ಲೈ ಮಾಡ್ಕೋಬೇಕು. ನೋಡಿ ಈ ರೀತಿ ಕಲರ್ ಬರುತ್ತೆ ಗೈಸ್, ಒಳ್ಳೆ ಕಲರ್ ಬರುತ್ತೆ. ನೀವು ಬೇಕಾದರೆ ವಾಶ್ ಆದಮೇಲೆ ನೋಡಿ. ಆ್ಯಂಡ್ ತುಂಬ ರೂಟಿಂದ ಹಚ್ಕೋಬೇಕು. ಹೇರ್ಸ್ನ ಡಿವೈಡ್ ಮಾಡಿ ಹಚ್ಕೋಬೇಕಾಗತ್ತೆ. ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ. ತುಂಬ ಕಲರ್ ಚೆನ್ನಾಗಿ ಬರಬೇಕು ಅನ್ನೋರು ಒಂದು 5 hours ಇಟ್ಕೊಳ್ಳಿ, ಇಲ್ಲ ಅಂದರೆ ಒಂದು 2 hours ಸಾಕು ಗೈಸ್. ನಾನು ಯಾವಾಗ ಗೊತ್ತಾ ಎದ್ದಿದ್ದು, 5 ಗಂಟೆಗೆ ಎದ್ದು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ. ಇವಾಗ 5:55. ಬನ್ನಿ ಅಡುಗೆ ಮನೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಒಂದೊಂದಾಗಿ. ಇವಾಗ ಇನ್ನು 6 ಗಂಟೆ ಅಲ್ವಾ, ಸೊ ಬೆಳಕಾಗಿಲ್ಲ ಗೈಸ್, ಕತ್ಲೆನೇ ಇದೆ. ಬನ್ನಿ ತೋರಿಸ್ತೀನಿ ನಮ್ಮೂರಲ್ಲಿ ಹೇಗಿದೆ ಬೆಳಗಿನ ಜಾವ ಅಂತ ನೋಡಿ. ಅಷ್ಟೊಂದು ಬೆಳಕಾಗಿಲ್ಲ ಅಲ್ಲ, ಫುಲ್ ಕತ್ಲೆನೇ ಇದೆ. ನನಗೆ ಭಯ ಗೈಸ್, ಅದಕ್ಕೇ ಅಕ್ಕಪಕ್ಕ ಎಲ್ಲ ನೋಡ್ತಾ ಇದ್ದೀನಿ ಎಲ್ಲಾದರೂ ಹಾವಿದೆಯಾ ಅಂತ. ಬಿಕಾಸ್ ಅದಿನ್ನೂ ನನಗೆ ಫೋಬಿಯಾ ಹೋಗೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ನಾನಂತೂ ಕೆಳಗೆ ಮೇಲೆ ಎಲ್ಲ ಚೆಕ್ ಮಾಡಿಕೊಂಡೇ ಇವಾಗ ಓಡಾಡೋದು. ಸೊ ಹಾಗಾಗಿ ಎಲ್ಲ ಕಡೆ ಚೆಕ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನು ಗೊತ್ತಾ, ಈ ಕಾಫಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅಲ್ಲ, ಸೊ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಬೇಕು ಅನಿಸುತ್ತೆ ನೋಡಿ. ಅದಕ್ಕೋಸ್ಕರ ಹಾಲು ಇಡ್ತಾ ಇದ್ದೀನಿ. ಎಲ್ಲದೂ ಒಂದು ಚಟ ಥರನೇ ಆಗಿಬಿಡುತ್ತೆ ಗೈಸ್. ಏನಾದರೂ ಒಂದು ಪ್ರಾಕ್ಟೀಸ್ ಆದರೆ ಅದರಲ್ಲೇ ಕಂಟಿನ್ಯೂಟಿ ಇರುತ್ತೆ, ಅದು ಬೇಕೇ ಬೇಕು ಅನಿಸುತ್ತೆ. ಸೊ ನೋಡಿ, ಅದಕ್ಕೋಸ್ಕರ ಈಗ ಕಾಫಿ ಮಾಡ್ಕೊಳ್ಳೋಕ್ಕೆ ಹಾಲು ಇಡ್ತಾ ಇರೋದು. ಸ್ಟ್ರಾಂಗ್ ಕಾಫಿ ಕುಡಿಯೋಕ್ಕೆ ಪುಣ್ಯ ಮಾಡಿರಬೇಕು. ಗಟ್ಟಿ ಹಾಲು, 1 ಸ್ಪೂನ್ ಸಕ್ಕರೆ, 1.5 ಸ್ಪೂನು ಕಾಫಿ ಪುಡಿ ಹಾಕ್ಕೊಂಡು ಕಾಫಿ ಕುಡಿದ್ರೆ ಸೂಪರಾಗಿರುತ್ತೆ ಗೈಸ್. ಇವತ್ತಿನ ವ್ಲಾಗಲ್ಲಿ ಡಿಕಾಕ್ಷನ್ ಮಾಡೋದು ಹೇಳ್ಕೊಟ್ಟಿದ್ದೀನಿ ಅಲ್ಲ, ಸೊ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಆಯಿತಾ. ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್. ಬನ್ನಿ ಗೈಸ್, ಇವತ್ತಿನ ಬಟ್ಟೆನ ಹೋಗಿ ನೆನೆ ಹಾಕೋಣ. ಸ್ವಲ್ಪ ಬೆಳಕಾಗಿದೆ, ಅಕ್ಕಪಕ್ಕ ನೋಡೋಣ ಏನಿದೆ ಏನಿಲ್ಲ ಅಂತ. ಬಿಕಾಸ್ ನೋಡಿ, ಹಾವಿರೋ ಕಡೆನೇ ಗಮನ ಹೋಗುತ್ತೆ. ಅದಿಲ್ಲ ಈಗ, ಆದರೂ ಸಹ ಅದನ್ನೇ ನೆನೆಸ್ಕೋತಾ ಇದ್ದೀನಿ. ಆ್ಯಂಡ್ ಅದೆಲ್ಲಿರ್ಬೋದು ಅಂತ ಎಲ್ಲ ಆ ಕಡೆ ಚೆಕ್ ಮಾಡ್ತಾ ಇರ್ತೀನಿ. ಸೊ ಹಾಲು ಎಷ್ಟು ನನ್ನ ಮೇಲೆ ಪ್ರಭಾವ ಬೀರೋಗಿದೆ ನೋಡಿ ಅಲ್ವಾ.